ಯಾರು ಮಹೇಶ್ ಶೆಟ್ಟಿ ನೀವು ಯಾರೋ ಒಬ್ರು ಹೇಳ್ತೀರಿ ಅಂತ ನೀವು ತೇಜಸ್ವಿ ನೀವ್ ಹೇಳ್ತೀರಿ, ನಾವು ನಮ್ಮಲ್ಲ. ಇಷ್ಟೊಂದು ಜನ ಇವತ್ತು ಸೌಜನ್ಯರ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದಾರಲ್ಲ, ಕರ್ನಾಟಕದಲ್ಲಿ ಬೇರೆ ಇನ್ನೆಷ್ಟೋ ಕಡೆ ಎಷ್ಟೋ ಅನ್ಯಾಯವಾಗಿ ಹೆಣ್ಮಕ್ಳ ನೋವು ಸಾವಾಗಿದೆಯಲ್ಲ, ಇವ್ರು ಯಾರಾದ್ರೂ ಯಾವತ್ತಾದ್ರೂ ಒಂದ್ ದಿವಸ ಅದಕ್ಕೆಲ್ಲ ಧ್ವನಿ ಎತ್ತಿದಾರ ಇವರೆಲ್ಲ? ಸರ್ ತೇಜಸ್ವಿ ಸೂರ್ಯ ಸರ್ ಅವರೇ, ಒಂದು ನಿಮ್ಗೆ ಗೊತ್ತಿರಲಿ, ಇಲ್ಲಿ ನಾವೆಲ್ಲ ಬಂದಿದೀವಿ ಅಂದ್ರೆ SFI ಸಂಘಟನೆ ರಾಜ್ಯದ ಶಿವಪ್ಪ ಅಂತ ಮಾತಾಡ್ತಿದ್ರೆ 2012ರಿಂದ ಇವತ್ತು 2025ವರೆಗೂ ಸೌಜನ್ಯ ಅಲ್ಲ, ಪದ್ಮಲತಾ ಅಲ್ಲ, ಕೋಲಾರ ರಕ್ಷಿತ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಧರ್ಮಸ್ಥಳ ಇದರಲ್ಲಿ ನಮ್ಮ ಮೂಡುಬಿದಿರನ ಆಳ್ವಾ ಶಿಕ್ಷಣ ಸಂಸ್ಥೆ ಇಬ್ಬರು ಶಿಕ್ಷಕರು, ರಾಮನಗರದಲ್ಲಿ ಬಂದಿರುವ ಇಬ್ಬರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರ್ಬೋದು, ಕಲಬುರಗಿಯ ಕೇಂದ್ರ ವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಆಗಿರ್ಬೋದು, ಇದೆಲ್ಲ ಕೂಡ SFI ಸಂಘಟನೆ ದಿನನಿತ್ಯ ಕೂಡ ಯಾವುದೇ ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮಗು ಅನ್ಯಾಯ ಇದ್ರೆ ಹೋರಾಟ ಮಾಡಿದೀವಿ. ನಿಮ್ಮದೇ ಬಿಜೆಪಿ ಸರ್ಕಾರ ಹಿಂದೆ ಇತ್ತು, ಇವತ್ತು ನಿಮ್ಮದೇ ಬಿಜೆಪಿ ಒಂದು ಸಂಘಟನೆ ABP ಸಂಘಟನೆ ಎಲ್ಲಿಯೂ ಕೂಡ ಬೀದಿಗೆ ಹೋರಾಟ ಮಾಡಿಲ್ಲ. ಇದು ನಿಮ್ಮ ಗಮನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಸರ್, ಹೋರಾಟ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೂಡ ಅಭಿನಂದನೆ. ಸರ್, ಒಂದ್ ಚಿಕ್ಕ ಪ್ರಶ್ನೆ ನಿಮ್ಗೆ. ಯೂಶಲಿ ನಾನ್ ಆಡಿಯನ್ಸ್ಗೆ ಪ್ರಶ್ನೆ ಕೇಳೋ ಹಕ್ಕಿರೋದಿಲ್ಲ, ಆದ್ರೂ ಕೇಳ್ತಿದ್ದೀನಿ. ನೀವ್ ಇಷ್ಟೆಲ್ಲಾ ಹೋರಾಟ ಮಾಡಿದ್ರಿ, ನಿಮ್ಮ ಮನೆ 6 ಅಂತಸ್ತಿನ ಮನೆ ಆಯ್ತಾ ಸರ್? ನಿಮಗೆ ಇದ್ದ ಪ್ರಾಪರ್ಟಿ ಡಬಲ್ ಆಯ್ತಾ ಸರ್? ಕೆಲವು ಹೋರಾಟಗಾರರಿಗೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೇಡಮ್ ಒಂದು ಕೇಳ್ತೀನಿ ನೋಡಿ, ನನಗಂತೂ ಆಗ್ಲಿಲ್ಲ ಅಲ್ವಾ ಸರ್? ಅದಕ್ಕೆ ನೀವು ನಿಜವಾದ ಹೋರಾಟಗಾರರು, ಅದಕ್ಕೆ ನಿಮ್ ಹೋರಾಟಕ್ಕೆ ಬೆಲೆ ಇದೆ. ಬಟ್ ನಮಗೆ ಹೋರಾಟಕ್ಕೆ ಬೆಲೆ ಇದೆ. ಯಾರು ಮಹೇಶ್ ಶೆಟ್ಟಿನೋ ಮಣ್ಣನ್ನು ಅವ್ರನ್ನ ನೋಡ್ತಾ ಇಲ್ಲ. ರಾಜ್ಯದಲ್ಲಿ ಪ್ರತಿಯೊಂದು ದಿನದಲ್ಲಿ ಮೀಡಿಯಾಗಳಲ್ಲಿ, ರಾಜ್ಯದಲ್ಲಿ ಪತ್ರಿಕೆಗಳನ್ನು ನಾವು ವಾದ ಮಾಡ್ತಾ ಇದೀವಿ. ಯಾರೋ ಒಬ್ರು ಹೇಳ್ತೀರಿ ಅಂತ ನೀವು ತೇಜಸ್ವಿ ನೀವ್ ಹೇಳ್ತೀರಿ, ನಾವು ನಮ್ಮಲ್ಲ. ಇವತ್ತು ನಾವೇನಾದ್ರೂ ಕೂಡ ಭಾರತ ದೇಶದಲ್ಲಿ ನಂಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ನಮ್ಮದಲ್ಲ. ನಮ್ಮ ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಅಡಿಯಲ್ಲಿ ಪ್ರಜಾಪ್ರಭುತ್ವ ರೈಟ್ಸ್ ಆಗಿ ಹೋರಾಟ ಮಾಡ್ತೀವಿ.